ಕೇಸ್ನಲ್ಲಿ ಇನ್ನಷ್ಟು ಸಂಗತಿಗಳು ಕೂಡ ಬಯಲಾಗ್ತಾ ಇದೆ. ಒಂದು, ಆಕೆ ತಗ್ಲಾಕೊಂಡಿದ್ದು ಹೇಗೆ, ಯಾವಾಗ ಅನ್ನೋದ್ರ ಡೀಟೇಲ್ಸನ್ನು ಈಗಾಗಲೇ ನಿಮ್ಮ ಮುಂದೆ ಇಟ್ಟಿದ್ದೀವಿ. ತಗ್ಲಾಕೊಂಡ ನಂತರ ಕೂಡ ಆಕೆಯ ನಟನೆ ಎಷ್ಟು ಅದ್ಭುತವಾಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಕೂಡ ಇದೆ ನಮ್ಮ ಹತ್ರ. ತಗ್ಲಾಕೊಂಡ ನಂತರ ಆಕೆಯ ಜೊತೆಗಿದ್ದಂತಹ ಮತ್ತೊಬ್ಬ ಪ್ರೋಟೋಕಾಲ್ ಆಫೀಸರ್ ಜೊತೆಗೆ ಆಕೆಯ ಸಂಭಾಷಣೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಆಮೇಲೆ ಆಕೆ ಮೆನ್ಷನ್ ಮಾಡುವಂತಹ ಕೆಲ ಹೆಸರುಗಳು, ಕೆಲ ವ್ಯಕ್ತಿಗಳು ಕೂಡ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾರೆ. ಯಾರು ಆ ವ್ಯಕ್ತಿಗಳು? ಹಾಗಾದ್ರೆ ಏನು ಹೇಳಿದ್ಲು ಆ ವ್ಯಕ್ತಿಗಳ ಕುರಿತಾಗಾಕೆ? ಬಂತು ನೋಡಿ ಡೀಟೇಲ್ಸು. ರಮ್ಯಾರಾವ್ ಕೇಸ್ನಲ್ಲಿ ಮತ್ತಷ್ಟು ಸಂಗತಿಗಳು ಬಯಲು. ಅರೆಸ್ಟ್ ಆಗ್ತಾ ಇದ್ದ ಹಾಗೆ ಈ ಗೋಲ್ಡ್ ಸ್ಮಗ್ಲರ್ ಆರೋಪ ಹೊತ್ತಿರುವಂತಹ ರಮ್ಯಾ ಹೇಳಿದ್ದೇನು ಗೊತ್ತಾ? ಡ್ಯಾಡಿ ಮತ್ತು ಅಂಕಲ್ಗೆ ಕಾಲ್ ಮಾಡಿ ಅಂತ ಕಣ್ಣೀರು ಹಾಕ್ತಾನೆ. ಪ್ಲೀಸ್ ಕಾಲ್ ಡ್ಯಾಡಿ ಮತ್ತು ಅಂಕಲ್ ಅಂತ ಆಕೆ ಹೇಳ್ತಾಳಂತೆ. ಪ್ರೋಟೋಕಾಲ್ ಸಿಬ್ಬಂದಿ ಬಸವರಾಜ್ ಮುಂದೆ ಈಕೆ ಕಣ್ಣೀರಿಟ್ಕೊಂಡು ಈ ಇಬ್ಬರು ವ್ಯಕ್ತಿಗಳ ಮೆನ್ಷನ್ ಅನ್ನು ಮಾಡ್ತಾಳೆ. ಡ್ಯಾಡಿ ಯಾರು ಅಂತ ನಮಗೆಲ್ಲ ಗೊತ್ತು ಆಲ್ರೆಡಿ, ಅಂಕಲ್ ಯಾರು ಅನ್ನೋದು ಮಾತ್ರ ಎಲ್ರಿಗೂ ಇರುವಂತಹ ಪ್ರಶ್ನೆ. ಸೊ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅದಕ್ಕೆ ಸಂಬಂಧಪಟ್ಟಂತೆ ಅವರಿಬ್ಬರ ನಡುವೆ ಏನು ಕಾನ್ವರ್ಸೇಷನ್ ಆಯಿತು ಅನ್ನೋದನ್ನ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಆಮೇಲೆ ನಟನೆ ಅನ್ನೋದನ್ನು, ಅಂದರೆ ತಗ್ಲಾಕೊಂಡ ಮೇಲೂ ನಟನೆ ಮಾಡೋದು ಹೆಂಗೆ ಅನ್ನೋದನ್ನು ಈಕೆ ಕರಗತ ಮಾಡಿಕೊಂಡು ಅಲ್ಲೂ ಕೂಡ ಅದನ್ನು ಪರ್ಫಾರ್ಮ್ ಮಾಡ್ತಾ ಇದ್ಲು. ಅದು ಒಂದು ವೇದಿಕೆ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ಲು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ರಮ್ಯಾ ಹೇಳೋದು, ಸಾರಿ ಬಸವರಾಜ್ ಅಂತ ಆಕೆ ಹೇಳ್ತಾಳೆ. ನಂತರ ನನ್ನಿಂದ ನಿಮಗೆಲ್ಲ ಸಮಸ್ಯೆ ಆಯಿತು ಬಸವರಾಜ್ ಅಂತ ಒಳ್ಳೆಯ ಪಾಪ ಪ್ರಜ್ಞೆ ಕಾಡ್ತಾ ಇರೋ ಥರನೋ ಅಥವಾ ಪ್ರಾಯಶ್ಚಿತದ ಮಾತು ಅನ್ನೋ ರೀತಿನಲ್ಲೋ ಆಕೆ ಆಡ್ತಾಳೆ. ಮತ್ತು ಬೇಸಿಕಲಿ ತಾನೂ ವಿಕ್ಟಿಮ್ಮು ಅನ್ನೋ ರೀತಿನಲ್ಲಿ ಆಕೆ ಮಾತಾಡ್ತಾಳೆ. ಆಮೇಲೆ ಮುಂದುವರೆದು, ನನ್ನ ಫೋನನ್ನು ಕಿತ್ಕೊಂಡಿದ್ದಾರೆ ಬಸವರಾಜ್ ಅಂತ ಆಕೆ ಹೇಳ್ತಾಳೆ. ಹಾಗೆ ಡ್ಯಾಡಿ ಮತ್ತು ಅಂಕಲ್ ಫೋನ್ ಮಾಡಿ, ನಿಮ್ಮ ಹತ್ರ ಫೋನ್ ಇದ್ದರೆ ಇವರಿಬ್ಬರಿಗೂ ಫೋನ್ ಮಾಡಿ ಒಂದು ಮೆಸೇಜ್ ಪಾಸ್ ಮಾಡಿ ಅಂತ. ಬೇಸಿಕಲಿ ನಾನು ಸಿಕ್ಕಾಕೊಂಡಿದ್ದೀನಿ, ನನಗೆ ಸಮಸ್ಯೆ ಆಗಿದೆ, ಹೆಲ್ಪ್ ಮೀ ಅನ್ನೋ ನಿಟ್ಟಿನಲ್ಲಿ ಈಕೆ ಪ್ರಯತ್ನವನ್ನು ಪಡ್ತಾಳೆ. ಅದಾದ ನಂತರ ಇಬ್ಬರಿಗೂ ಕೂಡ ಸಾರಿ ಹೇಳಿ ಅಲ್ಲ, ಇದು ಒಂದು ಕೋಡ್ ಇರಬಹುದು, ಮೆಸೇಜ್ ಪಾಸ್ ಮಾಡಿ ಅನ್ನೋ ರೀತಿಯಲ್ಲಿ ಕೋಡ್ ಇರಬಹುದು ಅಷ್ಟೇ. ಅದಾದಮೇಲೆ ಪ್ರೋಟೋಕಾಲ್ ಆಫೀಸರ್ ಬಸವರಾಜ್ ಇರ್ತಾರಲ್ಲ, ಅವ್ರು ಹೇಳೋದು, ಮೇಡಮ್ ನನ್ನ ಫೋನು ಕೂಡ ಕಿತ್ಕೊಂಡು ಬಿಟ್ಟಿದ್ದಾರೆ ಅಂತ ಅಂದಾಗ ಆಕೆ ಇನ್ನೂ ಟೆನ್ಷನ್ಗೆ ಒಳಗಾಗ್ತಾಳೆ. ಟೆನ್ಷನ್ಗೆ ಒಳಗಾದ್ಲೋ ಅಥವಾ ಒಳಗಾದಂತೆ ಈತನ ಮುಂದೆ ನಟಿಸಿದ್ಲೋ ಗೊತ್ತಿಲ್ಲ. ಇದೇ ನಟನೆಯನ್ನು, ಆ್ಯಕ್ಟಿಂಗ್ ಸ್ಕಿಲ್ಸನ್ನು ಚೆನ್ನಾಗಿ ಸಿನಿಮಾಗಳ ಅವಕಾಶ ಸಿಕ್ಕಾಗ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಗಾಂಧಿನಗರದಲ್ಲಿ ಒಂದು ಹೆಸರಾದರೂ ಮಾಡ್ತಿದ್ಲು. ಅವಕಾಶ ಸಿಕ್ಕಾಗ ಮಾಡಲಿಲ್ಲ, ಬೇಡ ಅಂದಿದ್ದ ಕಡೆನಲ್ಲಿ ಪರ್ಫಾರ್ಮೆನ್ಸ್ ಸಿಕ್ಕಿದ್ದು. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ತಗ್ಲಾಕೊಂಡ ಮೇಲೂ ಕೂಡ ತಾನು ಅಮಾಯಕಿ ಅನ್ನೋ ವರ್ತನೆಯನ್ನು ಮುಂದುವರೆಸಿದ್ಲ. ಆ ವರ್ತನೆಯ ಮುಂದುವರೆದ ಭಾಗನ ಇದು ಈ ಕಾನ್ವರ್ಸೇಷನ್. ಮಮತಾ, ಹೆಸರಿಗೆ ನಟಿ ಹೇಳಿ ಕೇಳಿ ನಟಿಯಾಗಿರುವಂಥ ಕಾರಣಕ್ಕಾಗಿ ಸಾಮಾನ್ಯವಾಗಿ ಹೇಗೆಲ್ಲ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋವಂಥದ್ದನ್ನು ಮೊದಲೇ ಅವರಿಗೆ ಕರಗತವಾಗಿತ್ತು. ಹಾಗಾಗಿ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಟಿ ರಮ್ಯಾರಾವ್ ಅವರನ್ನು ಯಾವಾಗ DRI ಅಧಿಕಾರಿಗಳು ಬಂಧನ ಮಾಡ್ತಾರೋ, ಬಂಧನ ಮಾಡಿದ ಬಳಿಕ ಆಕೆ ಕಣ್ಣೀರಿನ ನಾಟಕವನ್ನು ಆಡಿದ್ದಾಳೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಭಾಳ ಪ್ರಮುಖವಾಗಿ ಆಕೆಗೆ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಆಕೆ ಬಳಿ ಚಿನ್ನಾಭರಣ ಇರುವಂಥದ್ದು ಮಾಹಿತಿ ಸಿಕ್ಕಿ ಅದನ್ನು ಸೀಜ್ ಮಾಡಿದ ಬಳಿಕ ಸಾಮಾನ್ಯವಾಗಿ ಆಕೆ ಕೈಯಲ್ಲಿರುವಂಥ ಮೊಬೈಲ್ ಕೂಡ ಪೊಲೀಸರು ತೆಗೆದುಕೊಳ್ತಾರೆ. ಅದಾದ ಬಳಿಕ ಯಾರಿಗೂ ಕೂಡ ಮೆಸೇಜ್ ಕೊಡಲಿಕ್ಕೆ ಆಕೆ ಬಳಿ ಮೊಬೈಲ್ ಇರೋದಿಲ್ಲ. ಹಾಗಾಗಿ ಎಲ್ಲ ಒಂದು ಕಡೆ ಗಾಬರಿಗೊಂಡಂಥ ನಟಿಮಣಿ ಯಾವಾಗ ಆಕೆ ಪ್ರೋಟೋಕಾಲ್ ಕೊಡಲಿಕ್ಕೆ ಬಂದಂಥ ವ್ಯಕ್ತಿಗೆ ಆ ಮಾಹಿತಿಯನ್ನು ತಿಳಿಸಿ ಡ್ಯಾಡಿ ಮತ್ತು ಅಂಕಲ್ಗೆ ಈ ವಿಚಾರವನ್ನು ತಿಳಿಸು ಅನ್ನುವಂಥ ಸಂದೇಶವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಪ್ರೋಟೋಕಾಲ್ ಕೊಡಲಿಕ್ಕೆ ಬಂದಿದ್ದಂತಹ ಬಸವರಾಜ್ ಎಂಬ ಪೊಲೀಸ್ ಸಿಬ್ಬಂದಿಯ ಫೋನ್ ಕೂಡ DRI ಅಧಿಕಾರಿಗಳು ವಶಕ್ಕೆ ಪಡೆದುಕೊಳ್ತಾರೆ. ಹಾಗಾಗಿ ಆ ಸಂದರ್ಭದಲ್ಲಿ ಯಾರಿಗೂ ಕೂಡ ಡ್ಯಾಡಿ ಮತ್ತು ಅಂಕಲ್ಗೆ ಈ ಸಂದೇಶವನ್ನು ಕಳಿಸ್ಲಿಕ್ಕೆ ಮತ್ತು ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಎಲ್ಲ ಒಂದು ಕಡೆ ಸಾಕಷ್ಟು ನೊಂದು ಆಕೆ ಕಣ್ಣೀರನ್ನು ಹಾಕ್ಕೊಂಡು ಈ ವಿಚಾರವನ್ನು ತಿಳಿಸಿ ಅವರಿಗೆಲ್ಲರಿಗೂ ಸ್ಯಾರಿ ಹೇಳುವಂಥ ಮಾತನ್ನು ಹೇಳಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ತನಿಖೆ ವೇಳೆ ಗೊತ್ತಾಗ್ತಿರುವಂಥದ್ದು. ಯಾವಾಗ ಅವರ ಬಳಿ ಚಿನ್ನಾಭರಣದ ಸಮೇತ ಅರೆಸ್ಟ್ ಮಾಡ್ತಾರೋ ಆಗ ಗಾಬರಿಗೊಂಡು ಕಣ್ಣೀರನ್ನು ಹಾಕ್ಕೊಂಡು ಬಸವರಾಜ್ ಬಳಿ ಈ ರೀತಿ ಎಲ್ಲ ಮಾತುಗಳನ್ನು ಹೇಳಿ ತಂದೆ ಮತ್ತು ಡ್ಯಾಡಿಗೆ ಈ ವಿಚಾರವನ್ನು ತಿಳಿಸಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಗೊತ್ತಾಗ್ತಿರುವಂಥದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನಾಗೇಶ್.